ಅವಶ್ಯಕತೆ ಇಲ್ಲ, ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ. ಒಂದು ಕೋಡಿ ರಿಕಾರ್ಡ್ ಕೂಡ ಆಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ, ಒಂದು ಫಾರ್ಮ್ ನಂಬರ್ 10 ಸಿಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ, ಸರ್ಟಿಫಿಕೇಟ್ ದಾಖಲೆ ಸಿಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಅವಾಗ ನಾವು ನಾಯಕ್ ಸರ್ ಹಿಂದಕ್ಕೆ ಬರ್ರಿ. ಮಹಿಳಾ ನಾಯಕರಿಗೆ ಕೆಳಗಡೆ ಹೃದಯಪೂರ್ವಕ ಅಭಿನಂದನೆಗಳು ಸರ್. ಈಗ ಬೀಳ್ಕೊಡುತ್ತಾರೆ ಸ್ಕೂಲ್ ಅಂತ ಹೊನ್ನಾವರದಲ್ಲಿ 3 years ಮಾಡಿದ್ದೆ. ಆನಂತರ 2 years SDM ಕಾಲೇಜ್, ಆನಂತರ ಉಡುಪಿಯಲ್ಲಿ 5 years ಕೋರ್ಸ್ ಮಾಡಿದ್ದೆ. ಆನಂತರ 2019 ಡಿಸ್ಟ್ರಿಕ್ಟ್ ಜಡ್ಜ್ ಸೆಲೆಕ್ಟ್ ಆದ ನಂತರ ಅಕಾಡೆಮಿಯಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಮತ್ತು ಆಮೇಲೆ ಬೆಂಗಳೂರಲ್ಲಿ 3 ವರ್ಷ, ಆಮೇಲೆ ಇಲ್ಲಿಗೆ 3 ವರ್ಷ ವರ್ಕನ್ನು ಮಾಡಿದೆ. ಈ 3 ವರ್ಷ ವರ್ಕ್ ಯಾವ ರೀತಿ ಅಂತ ಹೇಳಿದ್ರೆ ನನಗೆ ನಾನೊಂದು ಹೊಸ ಸ್ಕೂಲ್ ಆಫ್ ಲಾ ಎಷ್ಟೋ ವಿಷಯಗಳನ್ನು ಕಲ್ತ್ಕೊಂಡೆ. ನನಗೆ ವಯಸ್ಸಾಗಿರೋಷ್ಟು ನಿಮಗೆ ನಿಮ್ಮ ಪ್ರಾಕ್ಟೀಸ್ ಮಾಡಿಸ್ತಾರೆ, ಎಷ್ಟೋ ಓದಿರ್ತೀರಿ. ನಿಮ್ಮ ಪ್ರಾಕ್ಟೀಸ್ ನನಗೆ ವಯಸ್ಸು ಸಹ ಆಗಿರೋದು, ಅದು 50 ವರ್ಷ 55 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಎಷ್ಟೋ ಓದಿರ್ತೀರಿ. ಅದು ಅವರಿಂದ ನಾನು ಎಷ್ಟೋ ವಿಷಯಗಳನ್ನು ಪ್ರತಿನಿತ್ಯ ತಿಳ್ಕೊಂಡಿದ್ದೇನೆ. ಪ್ರತಿನಿತ್ಯ ತಿಳ್ಕೊಂಡ ನಂತರ ಒಳ್ಳೊಳ್ಳೆ ಜಜ್ಮೆಂಟನ್ನು ತೀರ್ಮಾನವನ್ನು ನೀಡುವ ಶಕ್ತಿ ಬರ್ತದೆ. ಇವತ್ತಿನ ದಿನ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಆರ್ಡರ್ಸ್ ಜಜ್ಮೆಂಟ್ ಮಾಡ್ತಾ ಇರ್ತೇವೆ. ಯಾವತ್ತೂ ಇವತ್ತಿನ ದಿನ ಅಂತ ಹೇಳಿದ್ರೆ ನೀವು ಜಜ್ಮೆಂಟ್ ಮಾಡೋದು, ಅಂದ್ರೆ ಬೀಳ್ಕೊಡುಗೆ ಸಮಾರಂಭ ಏನಿದೆ ನೀವು ನಮಗೆ ಜಜ್ಮೆಂಟ್ ಮಾಡ್ತೀರಾ. ಪ್ರತಿಯೊಬ್ಬರು ಈಗ ಏನು ಬಂದು ಭಾಷಣ ಹೇಳಿದ್ರಿ, ಪ್ರತಿಯೊಬ್ಬರು ನೀವು ಲೆಕ್ಚರರ್ಸ್ ಇದ್ದಾಗ ನಮಗೆ ಅಂದ್ರೆ ನೀವು ಮಾರ್ಕ್ಸ್ ಕೊಟ್ಟಿರಲ್ಲ, ಈ ಜಡ್ಜ್ ಈ ಮಾರ್ಕ್ಸ್ ಈ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತೇಳಿ ನೀವು ಮಾರ್ಕ್ಸ್ ಕೊಟ್ಟಿರೋದಕ್ಕೆ ನನಗೆ ಅನ್ಸುತ್ತೆ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೇನೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಲ್ಲಿ ಶಾಂತಿಯಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಒಂದು ದೇಶ ಅಂತ ಹೇಳಿದ್ರೆ ಅದು ಭಾರತ ದೇಶ. ಅದಕ್ಕೆ ವಕೀಲರೇ ಕಾರಣ. ವಕೀಲರೇ ನಮ್ಮ PM ಇಂದ ಹಿಡಿದು PM ಅಂತ ಹೇಳಿದ್ರೆ ಪಂಚಾಯತ್ ಮೆಂಬರ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರೆಗೂ ಲಾಯರ್ಸ್ ಇದ್ದಾರೆ. ಮತ್ತೆ ಎಲ್ಲ ಸ್ಟೇಟ್ಗಳಲ್ಲಿ ಲಾ ಮಿನಿಸ್ಟರ್ ಸಹ ಯಾವಾಗಲೂ ಮೋಸ್ಟ್ ಆಫ್ ದಿ ಟೈಮ್ ಲಾಯರ್ಸ್ ಇರ್ತಾರೆ. ಮತ್ತೆ ಈ ದೇಶದಲ್ಲಿ ಹೊಸ ಕಾನೂನುಗಳೇನು ಬರುತ್ತೆ, ಈ ಕಾನ್ಸ್ಟಿಟ್ಯೂಷನ್ ಅಂತ ಹಿಡಿದಲ್ಲ, ಈಗ ಹೊಸ ಕಾನೂನುಗಳ ಪ್ರತಿಯೊಂದು ಸಹ ಲಾಯರ್ ಡ್ರಾಫ್ಟ್ ಮಾಡಿ ಕೊಟ್ಟ ನಂತರನೇ ಅದು ಫೈನಲ್ ಆಗಿ ಅಪ್ರೂವಲ್ ಆಗುತ್ತೆ. ಈಗ ಲಾಯರ್ಗಳ ಕೊಡುಗೆ ತುಂಬಾನೇ ಇದೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನೊಂದು ನಮಗೆ ಇಲ್ಲಿ 3 ವರ್ಷದಲ್ಲಿ ಬೇಜಾರು ಸಂಗತಿ ಅಂತ ಹೇಳಿದ್ರೆ ಕೆಲವೊಬ್ರು 1-2-3 ವಕೀಲರು ನಮ್ಮ ಕೋರ್ಟ್ ಎದುರುಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ತೀರ್ಕೊಂಡ್ರು. ಅವರು ತುಂಬಾ ದುಃಖದ ಸಂಗತಿ ಇದ್ದಾರೆ. MP ಸುದ್ದಿ ಅವರು ಕೋರ್ಟಿಗೆ ಬಂದಾಗ ಸುಮ್ಮನೆ ಏನಿದೆ ಸುದ್ದಿ ಅಂತ ಸುಮ್ಮನೆ ತಮಾಷೆ ಕೇಳ್ತಾ ಇದ್ರು, ಹೊಸ ಸುದ್ದಿ ಏನಾಗುತ್ತೆ ಅಂತ. ಮತ್ತೆ ಅನೇಕ ವಕೀಲರು, ಸುಮಾರು ಜನ ವಕೀಲರು ಇದ್ರು, ಅವರು ಕೆಲವರು ತೀರ್ಕೊಂಡ್ರು. ಅದು ಒಂದು ಬೇಜಾರು ಸಂಗತಿ. ಇನ್ನೊಂದು ಅಂತ ಹೇಳಿದ್ರೆ ನೀವು ಗೊತ್ತಿರೋ ಹಾಗೆ
ನಮಗೆ ರೈಟ್ಸ್ ಎಷ್ಟಿದೆಯೋ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಸಹ ಅಷ್ಟೇ ಇದೆ. ಅದೇ ರೀತಿ ನಮ್ಮ ವಕೀಲರು ನಮ್ಮ ಗಂಗಾವತಿ ಸಿಟಿಯಲ್ಲಿ ಅದು ಸ್ವಚ್ಛತೆಯನ್ನು ಇಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಮನೆ ಹತ್ರ ವಿರುದ್ಧ ಪಾಸ್ ಮಾಡಿದಾಗ ಈ ರೀತಿ ಪಾಸ್ ಮಾಡೋದು ತಪ್ಪು, ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅದು ಆ ಹೇಳಿಕೆ ಜಸ್ಟ್ ಅದು ಒಂದು ಎರಡು ಮಾತು ಹೇಳಿದ್ದಕ್ಕೆ ಅವ್ರ ಮೇಲೆ ವಕೀಲರ ಮೇಲೆ ಹಲ್ಲೆ ಆಗಿದ್ದು ಇದೆ. ಅದು ಸಹ ನನಗೆ ತುಂಬಾ ನೋವು ತಂದಿದೆ. ಅದು ಅವರು ಬೇಲ್ ಮ್ಯಾಟ್ರ್ ಯಾವ್ದು ಬಂದಾಗ ಈಗ ಸುಪ್ರೀಂ ಕೋರ್ಟ್ ಪೇಮೆಂಟ್ ಅಗೇನ್ ಇಟ್ ಹಸ್ ಸೆಡ್ ದಟ್ ಬಾರ್ ಅಂಡ್ ಬೆಂಚ್ ಆರ್ ವೀಲ್ಸ್ ಆಫ್ ಚಾರಿಟಿ ಆಫ್ ಜಸ್ಟಿಸ್ ಅಂತ ಹೇಳಿದ್ರು. ಅಂದ್ರೆ ಈಗ ಕಾನೂನು ವ್ರತ ಏನಿರುತ್ತೆ, ಒಂದು ಕಾನೂನು ವ್ರತ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಬಾರ್ ಅಂಡ್ ಬೆಂಚ್ ರಿಲೇಶನ್ಶಿಪ್ ಇದ್ರೇನೆ ಒಂದು ಮುಂದೆ ಹೋಗುತ್ತೆ. ಇಲ್ಲಾಂದ್ರೆ ಒಂದು ಎದ್ದು ಏರಿ ಹೇಳಿತು ಕೋಣ ನೀರು ಹೇಳಿತು ಅನ್ನೋ ರೀತಿ ಆಗುತ್ತೆ. ಹಾಗಾಗಿ ಅವರು ವಕೀಲ ಮೇಲೆ ಏನು ಹಲ್ಲೆ ಆಗಿದ್ದು ನಮ್ಮ ಏನು ಸ್ಟೋನ್ ಚಾರಿಟಿ ಆಫ್ ಜಸ್ಟಿಸ್ ಇದೆಯಲ್ಲ ಅದಕ್ಕೆ ಒಂದು ಹಲ್ಲೆ ಮಾಡಿದಾಗ ಅಂತೇಳಿ ನನ್ನ ಅವರ ಬೇಲನ್ನು ರಿಜೆಕ್ಟ್ ಮಾಡುವಂತೆ ಬಂತು. ಇದುವರೆಗೂ ಸಹ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾನು ಇತ್ತೀಚೆಗೆ ನೋಡಿದಾಗ ಅವರು ವಕೀಲರೇ ವಕೀಲ ಇರ್ತಾರೆ, ಅವರೇ ಇಂಜುರಿ ಇರ್ತಾರೆ, ಇಂಜುರಿ ಆಗಿರ್ತಾರೆ, ಅವ್ರ ಮೇಲೂ ಸಹ ಸುಮ್ಮನೆ ಎಫ್ಐಆರ್ ಮಾಡುವಂಥದ್ದು ಅದು ಕಂಡು ಅದು ತುಂಬಾ ತಪ್ಪು. ಗಂಗಾವತಿ ಅಸೋಸಿಯೇಷನ್ ಅವರು ಸ್ಟ್ರಾಂಗ್ ಆಗಿ ಅದನ್ನ ಕಂಡಮ್ ಮಾಡಿ ಅವರಿಗೆ ವಕೀಲರಿಗೆ ನ್ಯಾಯ ಸಿಗುವಂತೆ ಮಾಡ್ಬೇಕು. ಯಾಕಂದ್ರೆ ಅವರು ಪಬ್ಲಿಕ್ ಅಲ್ಲಿ ಏನ್ ತಿಳ್ಕೊಳ್ತಾರ ಅಂತ ವಕೀಲರ ಮೇಲೆ ಅಲ್ಲೇ ಆದ್ರೆ ಮತ್ತೆ ಬೇರೆಯವ್ರ ಮೇಲೆ ನಮ್ಮನ್ನ ಬಿಡ್ತಾರ ಅನ್ನೋ ರೀತಿ ಆರತಿ ಬರುತ್ತೆ. ಇವತ್ತು ಅದಕ್ಕೆ ಕೊಪ್ಪಳದಿಂದ SRH ಅಡ್ವೊಕೇಟ್ ಬಂದಿದ್ದಾರೆ, ಮತ್ತೆ ಎಲ್ಲರೂ ಕೊಪ್ಪಳದಿಂದ ಸುಮಾರು ಜನ ವಕೀಲರು ಬಂದಿದ್ದಾರೆ. ತುಂಬಾ ಖುಷಿ ನೀಡ್ತಾ ಇದೆ. ನಾನು ಇತ್ತೀಚೆಗೆ ಅದು ಏನು ಜಜ್ಮೆಂಟ್ಸ್ ಮಾಡಿದ್ದೇನೆ ಅದು ಇದರಲ್ಲಿ ದೈತ್ಯ ಉಪನಿಷತ್ತಲ್ಲಿ ದೇವಪಿತ್ರ ಕಾರ್ಯಸು ನ ಪ್ರಮಾದಿತ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿದೆ. ಅದನ್ನ ಫಾಲೋ ಮಾಡ್ಕೊಂಡು ಇದುವರೆಗೆ ಜಜ್ಮೆಂಟ್ಗಳನ್ನ ನೀಡಿದ್ದೇನೆ. ದೈವ ಕಾರ್ಯಸು ಅಂತ ನಾವು ಒಂದು ದೇವರ ಕಾರ್ಯ ಮಾಡುವಾಗ ನಾವು ಏನಿಂದ ಯಾವಾಗಲೂ ದೇವರ ಕಾರ್ಯ ಮಾಡಬೇಕಾಗುತ್ತೆ. 1-2 ವರ್ಷದಿಂದ ಇಲ್ಲಿ ಈ ಕಡೆ ಗಂಗಾವತಿಯಲ್ಲಿ ಒಂದು ಸರ್ವಜ್ಞ ಅಂತ ಲೆಕ್ಕಿಸೋದು, ಅವರು ಈ ವರ್ಷ ಪ್ರೀಸ್ನಿಂದ ಯಾವಸೋದು ಪೂಜೆ ಮಾಡ್ಕೊಂಡು ಪ್ರತಿದಿನ ಪೂಜೆ ಮಾಡ್ಕೊಂಡಿರ್ತಾರೆ. ಅವರು ಅವ್ರ ಜೊತೆ ನಮ್ಮೊಬ್ರು ಕ್ಲರ್ಕ್ ಅದ, ಅವ್ರ ಮನೇಲಿ ಒಬ್ರು ಕ್ಲರ್ಕ್ ಇದ್ರು. ಕ್ಲರ್ಕ್ ಜೊತೆ ಸಂಪರ್ಕ ಪಡ್ಕೊಂಡು ಒಂದು ಯಾವ್ದೋ ಕಾರ್ ತಗೊಂಡಿರ್ತಾರೆ. ಅವರು 40,000 ರೂಪಾಯಿ ಕಾರ್ ಲೋನ್ ಇದೆ ಅಂತೇಳಿ ಅವ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಮನೆ ಒಳಗಡೆ ಕಳ್ತನ ಮಾಡೋದಂತ ಉದ್ದೇಶ ಇದೆ. ಇದೇನಂತೆ ಪೂಜೆ ಮಾಡ್ಕೊಂಡಿದ್ದಾರೆ, ಯಾವಾಗಲೂ ಪೂಜೆ ಮಾಡ್ಕೊಂಡಿರ್ತಾರೆ. ಒಂದಿನ ಏನಾಗುತ್ತಂದ್ರೆ ಮನೆ ಒಳಗಡೆ ಅವರು ವಯಸ್ಸಾದ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ, ಒಂದು ಬೆಳೆಯೋತ್ತಿಗೆ ಅದೊಂದು CCTV ಕ್ಯಾಮ್ರಾ ಹಾಕ್ತಾರೆ. ಅವರು CCTV ಕ್ಯಾಮ್ರಾ ಮೇಲೆ ಒಂದು ಬಟ್ಟೆ ಹಾಕ್ತಾರೆ, ಕ್ಲೋಸ್ ಮಾಡಿ ಅದು ಪೆಟ್ಟಿಗೆ ಏನಿರುತ್ತೆ ಐರನ್ ಬಾಕ್ಸ್ ಪೆಟ್ಟಿಗೆ ಅದನ್ನ ಕತ್ಕೊಂಡು ಹೋಗುವ ಬರದಲ್ಲಿ ಅವರು ವಯಸ್ಸಾದ ಒಬ್ಳು ಅಲ್ಲಿ ಅವ್ರ ಮನೆ ಹೊಡೆದೇ ಇದೆ. ವಯಸ್ಸಾದವಳು ತಕ್ಷಣ ಬಂದ ತಕ್ಷಣ ಅದನ್ನು ಪ್ಲೀಸ್ ಏನ್ ಮಾಡ್ತಾನೆ ಪೂಜಾರಿ ಸಡನ್ ಆಗಿ ಟಾಯ್ಲೆಟ್ಗೆ ಓಡೋಗ್ಬಿಡ್ತಾನೆ. ಟಾಯ್ಲೆಟ್ ಒಳಗೆ ಅವಳು ಬಾತ್ರೂಮಿಗೆ ಅಂತ ಟಾಯ್ಲೆಟ್ಗೆ ಅಂತೇಳಿ ಇವಳು ಸಹ ಟಾಯ್ಲೆಟ್ಗೆ ಹೋಗ್ತಾನೆ, ಅವನನ್ನು ಗಮನಿಸಲ್ಲ. ಅವಳು ಒಳಗಡೆ ಬಂದ ತಕ್ಷಣ ಅವನ ಹೆದರಿಕೆಗೆ ಅವನು ಈಗ ನಾನೊಂದಲ್ಲಿ ಗೊತ್ತಾಗುವಂತ ಹೆದರಿಕೆಗೆ ಅವ್ನ ಟಾಯ್ಲೆಟ್ ಬ್ರಷ್ ಏನಿತ್ತು ಅದು ಕುದಿಗೆ ಓದ್ಬಿಡ್ತಾನೆ. ಅದು ಅವ್ನ ಇಂಟೆನ್ಷನ್ ಮಾಡೋದು ಅಂತೇಳಿ ಇರಲ್ಲ, ಬಾಯಿಗೆ ಬಟ್ಟೆ ಹಾಕಿ ಕುದಿಗೆ ಓದ್ಬಿಡ್ತಾನೆ. ಅದು ಇದರಿಂದ ಅದು ಅವಳು ತಿಳ್ಕೊಳ್ತಾಳೆ. ನಾನು ಹಾಗಾಗಿ ಆಕ್ಚುಲಿ ಅದ್ರಲ್ಲಿ ನಾನು ಜಜ್ಮೆಂಟ್ ಅಲ್ಲಿ ಅಬ್ಸರ್ವೇಷನ್ ಮಾಡಿ ಅದ್ರಲ್ಲಿ ಅವ್ರ ಇಂಟೆನ್ಷನ್ ಆಕ್ಚುಲಿ ಅವನು ಕೊಲೆ ಮಾಡ್ಬೇಕಂತ ಇರ್ಲಿಲ್ಲ. ಯಾಕಂದ್ರೆ ಕಳತನದ ಮೇನ್ ಇಂಟೆನ್ಷನ್ ಇತ್ತು, ಅವ್ನು ಕೊಲೆ ಮಾಡ್ಬೇಕಂತ ಇಂಟೆನ್ಷನ್ ಇಲ್ಲ. ಒಂದು ಕೊಲೆ ಮಾಡ್ಬೇಕಂತ ಇಂಟೆನ್ಷನ್ ಇದ್ರೆ ಮನೆ ಹೊರಗಡೆಯಿಂದ ಏನೋ ಸತ್ಯನೋ ಅಥವಾ ಏನೋ ತಗೊಂಡ್ಬಂದು ಮೊದಲೇ ಮಾಡ್ತಾ ಇದ್ದಾರೆ. ಹಾಗಾಗಿ 304 ಪಾರ್ಟ್ 2 ಅಲ್ಲಿ 302 ಜಾಸ್ತಿ ಹಾಕಿದ್ರು ಸಹ 302 ಪಾರ್ಟ್ 2 ಅಲ್ಲಿ ಅವರಿಗೆ ಕಮಿಷನ್ ಕೊಟ್ಟೆ. ಇದು ಏನ್ ತೋರಿಸುತ್ತಂದ್ರೆ ನಾವು ಪ್ರತಿನಿತ್ಯ ಅವರು ಪೂಜಾರಿಗೆ ಏನ್ ಕೆಲಸ ಇತ್ತು, ದಿನನಿತ್ಯ ಪೂಜೆ ಮಾಡೋದು. ನಾವು ದಿನನಿತ್ಯ ಪೂಜೆ ಮಾಡ್ಕೊಂಡಿದ್ರೆ ಅವನೇನು ತೊಂದರೆ ಇರಲಿಲ್ಲ. ಅದು ದಿನನಿತ್ಯ ಪೂಜೆ ಮಾಡ್ಕೊಂಡು ಅವನ ಕಾರ್ಯ ಕಾಯಕ ಕೈವಸ ಅಂತ ಹೇಳ್ತೇವೆ, ಅವನ ಕಾರ್ಯ ಮಾಡ್ಕೊಂಡು ಹೋಗಿದ್ರೆ ಇದು ಯಾವುದೇ ಆಲೋಚನೆ ಬರ್ತಿರಲಿಲ್ಲ. ಅವನು ಒಂದು ಕಳ್ತನ ಇದು ಮಾಡಲಿಕ್ಕೆ ಹೋಗ್ಲಿಕ್ಕಾಗಿ ಅವನಿಗೆ ಶಿಕ್ಷೆ ಅನುಭವಿಸಂತಾಯ್ತು. ಅದೇ ರೀತಿ ಮಾತೃ ದೇವೋಭವ, ಪಿತೃ ದೇವೋಭವ ಅಂತ ಹೇಳ್ತಾರೆ. ಕನಕಗಿರಿಯಲ್ಲಿ ಒಂದು ಡಬಲ್ ಮರ್ಡರ್ ಆಯ್ತು. ಅಂದ್ರೆ ಅವನ ಮಗನೇ ತಂದೆ ತಾಯಿಯರನ್ನ ಒಂದು ರಾಡ್ನಿಂದ ಹೊಡೆದು ಕೊಲೆ ಮಾಡ್ತಾನೆ. ಅದರಲ್ಲಿ ಅದು ಎಲ್ಲ ವಿಟ್ನೆಸ್ಗಳು ಹಾಸ್ಟೆಲ್ ಆದವರು. ಆದ್ರೆ ಎವಿಡೆನ್ಸ್ ಬಂದಿದೆ ಏನಂತ ಹೇಳಿದ್ರೆ ಅವತ್ತು ಮನೆಯಲ್ಲಿ ಅಂದ್ರೆ 3-4 ತಿಂಗಳಿಂದ ಅವ್ರ ಮನೆಯಲ್ಲಿ ತಂದೆ ತಾಯಿ ಮತ್ತು ಅವನ ಮಗ ಅವರಷ್ಟೇ ಇದ್ದದ್ದು ಅಂತೇಳಿ ಎವಿಡೆನ್ಸ್ ಬಂತು. ಎವಿಡೆನ್ಸ್ ಬಂದ ತಕ್ಷಣ ಮತ್ತೆ ಎಲ್ಲ ಹಾಸ್ಟೆಲ್ ಆದರೂ ಸಹ 106 ಅಲ್ಲಿ ಸೆಕ್ಷನ್ 106 ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಕ್ಲಿಯರ್ ಆಗಿದೆ. ಅಂದ್ರೆ ಈ ಒಂದು ನಾವು ರೈಲ್ವೆಯಲ್ಲಿ ಟ್ರೈನ್ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ವಿದೌಟ್ ಎಕ್ಸ್ಪ್ಲೈನ್ ಟಿಕೆಟ್ ಹಾಕಿಲ್ಲ ಅಂತೇಳಿ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅದು ಒಂದು ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಒಂದು 3-4 ತಿಂಗಳು ವಾಸವಾಗಿದ್ರೆ
ಹೆಂಡತಿನೇನಾದ್ರು ಕೊಲೆ ಆದರೆ ಮರ್ಡರ್ ಆದರೆ ಅವ್ನ ಹಸ್ಬೆಂಡ್ ಅವ್ನ ಎಕ್ಸ್ಪೆಕ್ಟ್ ಮಾಡ್ಬೇಕು ಏನಾಗಿದೆ ಅಂತ ಹೇಳಿ. ಆದಾದ್ಮೇಲೆ ನಾವು ಅವನು ಒಂದು ರೀತಿ ಮೆಂಟಲ್ ಆದ ರೀತಿ ಆಗಿದ್ದ ಅಕ್ಯೂಸ್. ಅವನು ಆಧಾರದ 106 ಎವಿಡೆನ್ಸ್ ಆಧಾದ್ಮೇಲೆ ಅವನಿಗೆ ಅವನು ಜೈಲಲ್ಲಿ ಒಂದು 4-5 ವರ್ಷ ಆಯ್ತು. ಆದಾದ್ಮೇಲೆ ಅವನಿಗೆ ಕನ್ವಿಕ್ಷನ್ ನೀಡುವಂತಾಯ್ತು. ಅದೇ ರೀತಿ ನಾವು ಹೇಳಿದಾಗೆ ಈಗ ಆಚಾರ್ಯ ದೇವೋಭವ ಅಂತೇಳಿ ನಾವು ಕರಿತೇವೆ. ನಾವು ಪ್ರತಿನಿತ್ಯ ನಾವು ಏನು ಪಾಠ ಮಾಡ್ತೇವೆ ಸ್ಕೂಲಲ್ಲಾಗಲಿ ಅಥವಾ ಕಾಲೇಜಲ್ಲಾಗಲಿ, ನಾವು ಅದಕ್ಕೆ ಬದ್ಧತೆಯಿಂದ ನಾವು ಆಚಾರ್ಯರಾಗಿ ನಾವು ದಿನನಿತ್ಯ ನಡ್ಕೊಂಡ್ರೆ ಯಾವುದೇ ಏನು ಸಮಸ್ಯೆ ಇರ್ತಿಲ್ಲ. ಅದು ಆಚಾರ್ಯ ದೇವೋಭವ ಅದಕ್ಕೆ ಸ್ಥಿತಿ ತಂದ್ಕೊಡ್ಲಿಕ್ಕಾಗಿ ಅದು ಅವನಿಗೆ ಶಿಕ್ಷೆ ಆಗೋಯ್ತು. ಅದೇ ರೀತಿ ಅತಿಥಿ ದೇವೋಭವ ಅಂತ ಹೇಳಿದ್ರೆ, ನಾವೊಂದು ಯಾವುದೊಂದು ಫಾರಿನ್ ಕಂಟ್ರಿಗೆ ಜಪಾನಿಗೆ ಅಥವಾ ಎಲ್ಲ ಹೋದ್ರೆ ಅದು ಕೆಲವೊಮ್ಮೆ ಒಂದು ಅಂಗಡಿಯಲ್ಲಿ ಒಂದು ಬಾಳೆಹಣ್ಣು ಇದೆ ಅಂತೇಳಿ ಕೇಳಿದ್ರೆ ನಾವು ಇಂಡಿಯನ್ಸ್ ಹೋಗಿ ಅವರು ಕೆಲವೊಮ್ಮೆ ಇಲ್ಲ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಒಂದು ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಅವರು ಇಂಡಿಯನ್ಸ್ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಈ ಜಪಾನ್ದಲ್ಲಿ ಒಂದು ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಇದೇನು ಕಂಡ್ರಪ್ಪ ಅಂತ ಅನ್ನೋ ಆ ರೀತಿ ಬೈಕೊಳ್ಬಾರ್ದು ಜನ ಅಂತೇಳಿ ಅವರ ಜಪಾನ್ ಕಂಟ್ರಿ ಬಗ್ಗೆ ಆ ಕಂಟ್ರಿ ಬಗ್ಗೆ ಅಭಿಮಾನ ಇರ್ತದೆ. ಅವ್ರು ಇಲ್ಲಾಂದ್ರೂ ಸಹ ಈ ಪಕ್ಕದಂತೆ ಎಲ್ಲ ಬೇರೆ ಕಡೆ ಹೋಗಿ ತಂದ್ಕೊಡ್ತಾರೆ ಅವರು. ಆ ರೀತಿ ಅತಿಥಿ ದೇವೋಭವ ಅಂದ್ರೆ ನಾವು ಮೊದಲಿನಲ್ಲೂ ಸಹ ನಾವು ಇಲ್ಲಿ ಹಂಪಿಗೆ ತುಂಬಾ ಜನ ಟೂರಿಸ್ಟ್ ಬರ್ತಾ ಇದ್ರು, ಅವರನ್ನ ದೇವರು ಅಂತೇಳಿ ಟ್ರೀಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ ಸಣ್ಣಪುರದಲ್ಲಿ ಅದೇ ಒಂದು 2 ಮಹಿಳೆಯರ ಮೇಲೆ ಲೈಂಗಿಕ ಗ್ಯಾಂಗ್ರೇಪ್ ಆಯ್ತು. 2 ಮಹಿಳೆಯರ ಮೇಲೆ ಮತ್ತೆ ಒಬ್ರು ಮರ್ಡರ್ ಆಯ್ತು, ಇಬ್ರು ಮೇಲೆ ಇದು ಅಟೆಂಪ್ಟ್ ಮರ್ಡರ್ ಆಯ್ತು. ಆ ಮಹಿಳೆಯರು ನನ್ನ ಬಿಟ್ಬಿಡು ಅಂತೇಳಿ ಕೂತ್ಕೊಂಡ್ರು ಸಹ ಅವರು ರೇಪ್ ಮಾಡಿದ್ರು. ಇದ್ರು ಸಹ ಒಬ್ಬರು ಫಾರಿನ್ ಮಹಿಳೆ ಮತ್ತೆ ಇಂಡಿಯನ್ ಮಹಿಳೆ. ಮತ್ತೆ ಇವರು ನೀರಲ್ಲಿದ್ದವರು ಅದೇನು ಅವ್ರನ್ನ ನೀರಿಗೆ ಎಸ್ದು ಅವ್ರ ಮೇಲೆ ಅವರು ಮೇಲೆ ಬರುವ ಹಂತದಲ್ಲಿ ಏನೋ ತುಂಬಾ ಪ್ರಯತ್ನ ಪಡ್ತಿದ್ರು. ಅವ್ರ ಮೇಲೂ ಸಹ ತುಂಬಾ ಕಲ್ಲಿನ ಅಟ್ಯಾಕ್ ಮಾಡಿದ್ರು. ಅವ್ರು ಸಾಯಿ ಅಂತೇಳಿ ಅವ್ರು ನೀರಲ್ಲಿದ್ದವರು ಸಹ ತುಂಬಾ ಬೇಡ್ಕೊಂಡ್ರು, ನಿಮ್ಗೆ ಬೇಕಿದ್ರೆ ಕೋಟಿ ಬೇಕಿದ್ರೆ ಕೊಡ್ತಾನೆ, ಲಕ್ಷ ಕೊಡ್ತಾನೆ, ಎಷ್ಟು ಕೊಡ್ತಾನೆ, ಅಮೌಂಟ್ ಬೇಕಿದ್ರು ನಮ್ಮನ್ನು ಕಾಪಾಡು ಅಂತಂದ್ರೆ ಅವ್ರು ಬಿಟ್ಟಿಲ್ಲ. ಅವ್ರ ಮೇಲೆ ಕಲ್ಲು ಎಸ್ದು ಅವರು ತೀರ್ಕೊಂಡಿದ್ದಾರೆ ಅಂತೇಳಿ, ಅವ್ರು ಅಷ್ಟು 3 ಜನ ತೀರ್ಕೊಂಡಿದ್ದಾರೆ ಅಂತೇಳಿ ಆ ಲೆಕ್ಕದಲ್ಲಿ ಅವರನ್ನ ಬಿಟ್ಟು ಹೋದ್ರು. ಹಾಗಾಗಿ ಅವರಿಗೆ ಒಂದು ಗಲ್ಲು ಶಿಕ್ಷೆ ನೀಡುವಂತಾಯ್ತು. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಾವು ಜರ್ಬಿ ಬಂದಮ್ಮ ಅವರು ಹೇಳ್ತಾರೆ, ವಿಟ್ನೆಸಸ್ ಆರ್ ಐಸ್ ಅಂಡ್ ಇಯರ್ಸ್ ಆಫ್ ಜಸ್ಟಿಸ್ ಅಂತ. ಅವರು ಮತ್ತೆ ಕಣ್ಣುಗಳು ಕಿವಿಗಳಿದ್ದಾಗ ಅವರು ಒಂದು ಗಂಗಾವತಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅದ್ರ ಎಲ್ಲ ಟ್ರಾಫಿಕ್ ಇರುವಾಗ ಅವರೊಬ್ಬರು ಒಂದಿಷ್ಟು ರೌಡಿಗಳು ಪ್ರತಿಯೊಬ್ಬರು ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿ ಅವ್ರ ಮೇಲೆ ಕಲ್ಲೆತ್ತವತ್ತು ಕೆಲಸ ಆಯ್ತು. ಅದು ಎಲ್ಲ ವಿಡಿಯೋಸ್ ವೈರಲ್ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಬ್ಬರು ವಿಟ್ನೆಸ್, ಒಬ್ರು ಬಿಜೆಪಿಲಿದ್ದಂತ ಒಬ್ಬರು ವಿಟ್ನೆಸ್ ಅನ್ನ ಒಬ್ರು ರಿಪೋರ್ಟರ್ ಅನ್ನ ಅವರು ಆ ವಿಟ್ನೆಸ್ ಅನ್ನ ಅವರು ಒಂದ್ ವೇಳೆ ಅವನಿಗೆ ಬಿಟ್ರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾನೆ, ನಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವನಿಗೆ ಒಂದು 6 ಜನ ಸೇರ್ಕೊಂಡು ವಿನೋದ್ ಹಾಸ್ಪಿಟಲ್ ಹತ್ರ ಅವರು ಹೊರಟು ಸಾಯಿಸಿದ್ರು. ಅವರು ನಾವು ಈಗ ಪ್ರತಿನಿತ್ಯ ನಮ್ಮ ಇಂಡಿಯಾದಲ್ಲಿ ಸುಮಾರು ಒಂದು 27,000 ಮರ್ಡರ್ಗಳಾಗುತ್ತದೆ ಆಲ್ ಓವರ್ ಇಂಡಿಯಾ ಎವ್ರಿ ಇಯರ್. ಈಗ ಮರ್ಡರ್ ಕೇಸಲ್ಲಿ ವಿಟ್ನೆಸ್ಗಳನ್ನು ಸಾಯಿಸಿದ್ರೆ ಮುಂದೆ ಕೋರ್ಟಿಗೆ ಬರುವಾಗ ನಮ್ಮನ್ನೇ ಸಾಯಿಸ್ಬಿಡ್ತಾರೆ ಅಂತ ಯಾರು ಸಹ ಸಾಕ್ಷಿ ಹೇಳಿಕ್ ಹೋಗಲ್ಲ. ಹಾಗಾಗಿ ಅದು ಒಂದು ರೇರೆಸ್ಟ್ ಆಫ್ ರೇರ್ ಕೇಸ್. ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 6 ಜನರಿಗೆ ಗಲ್ಲು ಶಿಕ್ಷೆ ನೀಡಬೇಕಾದ ಪ್ರಸಂಗ ಬಂತು. ಇವೆಲ್ಲ ಜಡ್ಮೆಂಟ್ಗಳು ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಗಂಗಾವತಿ ಬಾರ್ ಅಸೋಸಿಯೇಷನ್ ಸಪೋರ್ಟ್ ಇರ್ಲಿಕ್ಕಾಗಿ ಈ ರೀತಿ ಜಡ್ಮೆಂಟ್ ಪ್ರತಿನಿತ್ಯ ಕೋರ್ಟಲ್ಲಿ ನೀವು ಏನು ಕೂಲ್ ಆಗಿ ಕಾಮಾಗಿ ಏನು ಪ್ರೆಸೆಂಟೇಷನ್ ಮಾಡ್ತಾ ಇದ್ರಿ, ಅದು ಸಹ ನಾನು ಕೂಲ್ ಆಗಿ ಕಾಮಾಗಿ ಜಡ್ಮೆಂಟ್ ಅಥವಾ ಆರ್ಡರ್ಸ್ ಅನ್ನು ಮಾಡುವ ಶಕ್ತಿ ಬಂತು. ಇವೆಲ್ಲಕ್ಕೂ ನಾನೇನು ಇಷ್ಟು ವರ್ಷ ನಾನೇನು ವರ್ಕ್ ಮಾಡಿದ್ದೇನೆ ಅದಕ್ಕೆಲ್ಲ ನೀವೇ ಕಾರಣ. ನಿಮಗೆ ಗೊತ್ತಿರುವ ಹಾಗೆ ನಾನು ಕೆಲವೊಂದು ಕನ್ವಿಷನ್ಸ್ ವೇನ್ ಪಾಟೀಲ್ ಹೇಳೋದಾಗೆ ಒಂದು 27 ಕೇಸಲ್ಲಿ ಕನ್ವಿಷನ್ ಅನ್ನು ಮಾಡಿದ್ದೇನೆ. ಆನಂತರ ನಾನು ಸುಮಾರು ಲೆಕ್ಕ ಹಾಕಿದಾಗೆ ಸುಮಾರು 1,700 ಅಕ್ಯೂಸ್ ಪರ್ಸನ್ಸ್ ಇದೆ. ನಾನು 3 ವರ್ಷದಲ್ಲಿ ಟ್ರಯಲ್ ಮಾಡಿದಾಗ ಸುಮಾರು 1,704 ಅಕ್ಯೂಸ್ ಪರ್ಸನ್ಗಳಲ್ಲಿ ಸುಮಾರು 1,660 ಅಕ್ಯೂಸ್ಗಳು ಬಿಡುಗಡೆ ಆಗಿದೆ. ಅಂದ್ರೆ ಅವರು ಕೆಲವೊಂದು 8 ವರ್ಷದಿಂದ 10 ವರ್ಷದಿಂದ ಅಲ್ಲಿ ಕೊಪ್ಪಳ ಕಲ್ದು ಎಲ್ಲ ಪ್ರತಿಯೊಂದು ಕಲ್ದು ಅವರು ಕೋರ್ಟಿಗೆ ಅಲ್ಲಾಡ್ತಾ ಇದ್ರು. ಅವರು ಸಣ್ಣ ಪುಟ್ಟ ಪ್ರಕರಣಗಳಿದ್ವು ಸುಮಾರು. ಅದು ಕೆಲವೊಬ್ರು ತುಂಬಾ ಕೇಸ್ಗಳು ಹಾಸ್ಟೆಲ್ ಆದರು. ಅಷ್ಟು ಪ್ರಕರಣಗಳಲ್ಲಿ ಅವರು ಸುಮಾರು 1,660 ಅಕ್ಯೂಸ್ಗಳು ರಿಲೀಸ್ ಆಗಿರುತ್ತೆ.
ಮತ್ತು ಸುಮಾರು ಒಂದು 44 ಅಕ್ಯೂಸ್ಗಳು ಕಮಿಷನ್ ಆಗಿದೆ. ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿದ್ರು ಕೋರ್ಟಲ್ಲಿ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಲಿಕ್ಕಾಗಿ ಅಂದರೆ ಕನ್ವಿಷನ್ ರೇಟ್ ಅಂತ ನೀವು ನೋಡ್ಬೋದಾದ್ರೆ ಕೇವಲ ಒಂದು 2.65 ಕನ್ವಿಷನ್ ರೇಟ್ ಅದು. ಬಾಕಿ ಎಲ್ಲ 97% ಆಲ್ಮೋಸ್ಟ್ ಅಕ್ಯೂಟಲ್ ಆಗಿದೆ. ಯಾಕಂದ್ರೆ ಅದು ಯಾವ ಸಾಕ್ಷಿಗಳು ಸಪೋರ್ಟ್ ಮಾಡಿಲ್ಲ ಅದರಲ್ಲಿ, ಎಲ್ಲ ಪ್ರತಿಯೊಬ್ಬರು ಹಾಸ್ಟೆಲ್ ಆದರು. ಇಷ್ಟೊಂದು ಮ್ಯಾಟ್ರ್ಗಳು ಬರಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೀವೇ ಕಾರಣ. ನಿಮ್ಮ ಅಸೋಸಿಯೇಷನ್ ಅವರು ಅಲ್ಲಿ ದಿನನಿತ್ಯ ಅದು ಬೆಂಗಳೂರಿಗೆ, ಧಾರವಾಡಕ್ಕೆ ಪ್ರತಿಯೊಂದು ಕಡೆ ಓಡಾಡಿ ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಅವರು ತುಂಬ ಕೈಯಿಂದ ಕಟ್ ಮಾಡಿಕೊಂಡು ಮತ್ತು ಕೊಪ್ಪಳ ಕೊಟ್ಟಿರ್ಬೋದು ಅಥವಾ ಬೆಂಗಳೂರಿಗಿರ್ಬೋದು ಸುಮಾರು ಓಡಾಡಿ ಅವ್ರಿಗೆ ಕಾಟಿಗಿಂದ ಮತ್ತು ಕೊಪ್ಪಳ ಅಂತ ಹೇಳಿದ್ರೆ ಸುಮಾರು 350 ಕೆಲವೊಂದು ಹಳ್ಳಿಗಳಿಂದ ಹೋಗುವಾಗ ಒಂದು ಸುಮಾರು 150 ಕಿಲೋಮೀಟರ್ ದೂರ ಅವ್ರಿಗೆ ಕೊಪ್ಪಳಕ್ಕೆ. ಆ ಮ್ಯಾಟ್ರಿಗಳೆಲ್ಲ ಇಲ್ಲೇ ಬರಲಿಕ್ಕೆ ಕಾರಣ ಮಾಡಿದವರು ಅಂದರೆ ನಿಮ್ಮ ವಕೀಲ ಸಂಘದವರೆಲ್ಲ ಸೇರಿಕೊಂಡು ಮ್ಯಾಟ್ರಿಗಳು ಬರಲಿಕ್ಕಾಗಿ ಶೀಘ್ರವಾಗಿ ಎಲ್ಲರಿಗೂ ಪರಿಹಾರ ಸಿಗುವಾಯಿತು. ನಾನು ಈ ನಿಮ್ಮ ಗಂಗಾವತಿಯಲ್ಲಿ ಏನು ವಕೀಲರಿದ್ದೀರಿ, ನಾನು ಇದುವರೆಗೂ ಸಹ ನನ್ನ ಲೈಫ್ ಟೈಮಲ್ಲೂ ಸಹ ಈ ರೀತಿ ವಕೀಲರನ್ನು ನಾನು ಕಾಣ್ತಾನೆ ಇಲ್ವ ಅಂತೇಳಿ ಅದು ಕ್ರಿಯಾಶೀಲತೆ, ತಾಳ್ಮೆ, ಕ್ರಿಯಾಶೀಲತೆ ಹಾಗೂ ಹಿಂದಿನ ಕಾಲದಲ್ಲಿ ಕರ್ಮಯೋಗಿಗಳು, ಕಾಯಿಕ ಯೋಗಿಗಳನ್ನು ನಾವು ನೋಡಿದ್ವಿ. ಈಗ ಅವರು ನ್ಯಾಯ ಯೋಗಿಗಳಾಗಿ ಇಲ್ಲಿ ತಮ್ಮ ಒಂದು ಕಾರ್ಯತತ್ಪರತೆಯಿಂದ ಮೆರೆದಿದ್ದಾರೆ. ಮತ್ತು ಅವರಲ್ಲಿ ಈ ಒಂದು ಇಲ್ಲಿ ಶ್ರೀರಾಮ ಒಂದು ನಡೆದಾಡಿದಂಥ ಸ್ಥಳದಲ್ಲಿ ಅವರೊಂದು ಈ ತರ ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಅವರೊಂದು ಸತ್ಪುರುಷರಾಗಿ, ಆದಿಪುರುಷರಾಗಿ ನಮ್ಮ ಒಂದು ನಾನು ಹೇಳ್ತೇನೆ. ಮತ್ತು ಅವರು ನಮಗೆ ನೀಡಿದಂತ ಎಲ್ಲ ಮಾರ್ಗದರ್ಶನಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಾವು ನಡೆಯುವುದರಿಂದ ಈ ಸಂದರ್ಭ ಹೇಳ್ತಾ ನಾವು ಮಾರ್ಗದರ್ಶನ ಮಾಡೋದಲ್ಲೇ ನಮ್ಗಿನ ಮೊದಲು ಆಕ್ಟಿವ್ ಆಗಿ ಅವ್ರ ಕೆಲಸ ಮಾಡ್ತಿದ್ದು ನೋಡಿ ನಾವು ಕೂಡ ಮನಸ್ಸು ಅವ್ರಿಗಿನ ಮುಂದುವರಿದ. ಅದಕ್ಕೆ ನಾನು ಸರ್ವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡಿಸ್ತೀನಿ. ನಾನು ಇವತ್ತು ಇಲ್ಲಿ ನೋಡಿದ್ರೆ ಒಂದು ರೀತಿ ದುಃಖ ಅನ್ಸುತ್ತೆ, ಒಂದು ರೀತಿ ಖುಷಿ ಅನ್ಸುತ್ತೆ. ದುಃಖ ಯಾಕಂತಂದ್ರೆ ಇಂಥ ಒಳ್ಳೆ ಸಾಹೇಬ್ರನ್ನ ನಾವು ಅಗಲಿಸ್ಕೊಳಕತ್ತೀವಿ ಅನ್ನೋ ದುಃಖ. ಖುಷಿ ಯಾಕಂತಂದ್ರೆ ನಾವು ನ್ಯಾಯಾಧೀಶರಾಗಿ ಒಂದು ಬೇರೆ ತಾಲೂಕಿಗೆ ಅಥವಾ ಬೇರೆ ಪ್ಲೇಸ್ ವರ್ಗಾವಣೆ ಹೋದಾದ್ರೆ ನಮಗದು ಹೊಸ ಪ್ಲೇಸ್. ಅಂದ್ರೆ ನಾವು ಲಾಸ್ಟ್ ಟೈಮ್ ಒಳ್ಳೆ ಸಾಹೇಬ್ ಹೇಳೋದು ಹೇಳಿದ್ದೆ, ನಮ್ಗೊಂದು ಹೊಸ ಸೂಟ್ ಇದೆ. ನಾವು ಅಲ್ಲಿ ಎಲ್ಲ ಹೊಸ ಸೂಟು. ನೀವು ಒಂದಿಷ್ಟು ಜನ ಪ್ಲೇಟಿಸ್ ಇರ್ತೀರಿ, ಒಂದಿಷ್ಟು ಜನ ಡಿಫೆಂಡೆಂಟ್ಸ್ ಇರ್ತೀರಿ. ನಿಮ್ಮ ಕೇಸ್ ನಮ್ಮಲ್ಲಿ ನಡೆಯುತ್ತೆ. ನಾವು 3 ವರ್ಷ ಆ ಕೇಸಲ್ಲೇ ನಾವು ಹೋಗ್ಬಿಡ್ತೀವಿ. ಆದ್ರೆ ತೀರ್ಪು ಕೊಡೋದು ಯಾರಂದ್ರೆ ನೀವೇ. ಇವತ್ತು ನಾವು ಹೋಗ್ಬೇಕಾದ್ರೆ, ವರ್ಗಾವಣೆ ಹೋಗ್ಬೇಕಾದ್ರೆ ಇಷ್ಟು ಜನ ಸೇರಿ ಅಂತಂದ್ರೆ ನೀವೆಲ್ಲರೂ ಸೇರಿ ನಮ್ಮ ಬಗ್ಗೆ ಒಳ್ಳೆ ತೀರ್ಪು ಬರ್ತೀವಿ ಅನ್ನೋ ಕಾರಣಕ್ಕೆ ಇಷ್ಟು ಜನ ಸೇರಿದೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಜಡ್ಜ್ಮೆಂಟ್, ನಮ್ಮ ಸೂಟ್ ಸರಿಯಾಗಿರಲಿಲ್ಲ ಅಂತಂದ್ರೆ ಇಷ್ಟು ಜನ ಸೇರ್ತಿರ್ಲಿಲ್ಲ. ಇಷ್ಟು ಜನ ಸೇರಿದ ಕಾರಣ ಇಷ್ಟು ಸುಡಾಗ ಜಾಗ ಇಲ್ಲ. ಇಷ್ಟೆಲ್ಲ ಇಷ್ಟು ನಿಂತೆ ಅಂತಂದ್ರೆ ಯಾರ ಮೇಲೆ ಅಭಿಮಾನ, ನಿಮಗೆ ನಮ್ಮ ನ್ಯಾಯಾಧೀಶರ ಮೇಲೆ ಇರುವಂತ ಗೌರವ. ಇದೇ ರೀತಿ ಮುಂದೆ ಬರೋ ಸಾಹೇಬರು ಸಹ ನಿಮಗೆಲ್ಲ ಸಹಕಾರ ನೀಡ್ತಾರ ಅಂತ ನಾನು ಭಾವಿಸ್ತೀನಿ. ಒಂದು ಮಾತಿದೆ, ಒಂದು ಕಡೆ ಸಂತೋಷ ಆಗ್ತದೆ. ಯಾಕಂದ್ರೆ ದುಃಖ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ, ಅದು ದುಃಖ. ಇಲ್ಲಿಂದ ಹೋಗ್ಬೇಕಾದ್ರೆ ಪುತ್ತೂರಿಗೆ ಹೋದ್ರೆ ಅಲ್ಲಿ ನಮ್ಮ ಹಾಗೆ ನಮ್ಮ ಸಹೋದರ ವಕೀಲ ಸಂಘದ ಸದಸ್ಯರು ಅಲ್ಲಿ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ವಕೀಲರು ಕೂಡ ಪುತ್ತೂರು ಅನ್ನೋ ಹೆಸರನ್ನ ಅಜರಾಮರವನ್ನಾಗಿ ಮಾಡಿ ಅಲ್ಲೇ ಅಂತೇಳಿ ನಮ್ಮ ವಕೀಲರ ಸಂಘ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆ 11ರಿಂದ 2 ಗಂಟೆ ಮತ್ತು 3ರಿಂದ 6 ಗಂಟೆ ಮಾತ್ರ ಅವರು ನಮಗೆ ಎಲ್ಲ ವಕೀಲರಿಗೂ ಆ ಸಮಯದಲ್ಲಿ ಮಾತ್ರ ನಮಗೆ ನ್ಯಾಯಾಧೀಶರಾಗಿದ್ದರು. ಉಳಿದಂತೆ ಎಲ್ಲ ನಮಗೆ ಸ್ನೇಹಿತರಾಗಿ ಮತ್ತು ಸಹೋದರಾಗಿ ಕೂಡ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅದೇ ಥರ ನಾವು ನಮ್ಮ ವಕೀಲರ ಸಂಘ ಕೂಡ ಅವರಿಗೆ ಸಹಾಯ ಸಹಕಾರ ನೀಡ್ತೀವಿ. ಮುಂದೆ ಬರ್ತಕ್ಕಂಥ ನ್ಯಾಯಾಧೀಶರು ಕೂಡ ನಮ್ಮ ವಕೀಲರ ಸಂಘ ಅವರಿಗೆ ನಿಮಗೆ ಹೇಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದೀವಿ ಅದೇ ಥರನಾಗಿ ಸಹಕಾರ ಕೊಡ್ತೀವಿ. ಯಾಕಂದ್ರೆ ಇಲ್ಲಿ ವಾತಾವರಣ ತಾವು ಬರುವಂತ ಸಾಹೇಬರು ಕಾಮನಾಗಿ ಕೇಳಕ್ ಹೇಳ್ತಾರೆ. ಅಲ್ಲಿ ವಕೀಲರ ಸಂಘ ಹೆಂಗೆ ವಕೀಲರು ಹೆಂಗೆ ಅಂತಂದು ಕಾಮನಾಗಿ ಕೇಳಕ್ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ
ನಮ್ಮ ವಕೀಲ ಸಂಘದ ಪರವಾಗಿ ಅವರು ಜಾಸ್ತಿ ಹೇಳ್ತಾರೆ, ಮತ್ತೆ ಈ ವಕೀಲರೆಲ್ಲ ನಮಗೆ ಸಹಾಯ ಸಹಕಾರ ಹೇಳ್ತಾರೆ ಅಂತ ನಮ್ಮ ಒಂದು ವಕೀಲ ಸಂಘ ನಂಬಿದೆ. ಅವರು ಮುಂದೆ ಜೀವನದಲ್ಲಿ ಐಶ್ವರ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಿ ಬೆಳಗ್ಗೆ ಯಾವ ಸ್ಥಿತಿಯಲ್ಲಿ ಬಂದಿರ್ತಾರೆ, ರಾತ್ರಿ ಕೂಡ ಅದೇ ಸ್ಥಿತಿಯಲ್ಲಿ ಇರ್ತಾರೆ. ಇವತ್ತು ಒಂದು ವಿಶೇಷ ಏನಂದ್ರೆ, ನಾವು ಮಂಜುನಾಥ್ ಹೇಳಿದಾಗೆ ನಾವು ಗಿಫ್ಟ್ ಕೊಟ್ಟಿದ್ದೀವಿ. ಏನಂದ್ರೆ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ. ಇವತ್ತು ನಮ್ಮಲ್ಲಿ 4 ಬೋರ್ಡ್ ಇದೆ. ಅದರಲ್ಲಿ ರಾಮ ಆಗಿ ನಮ್ಮ ಎಡಿ ಸಾಹೇಬರಾಗಿದ್ದಾರೆ, ಲಕ್ಷ್ಮಣ ಆಗಿ ನಮ್ಮ GB ಅಡಿಕಾರಿ ಸಾಹೇಬರಾಗಿದ್ದಾರೆ, ಆಂಜನೇಯ ಆಗಿ ನಮ್ಮ ನಾಗೇಶ್ವರಿ ಸಾಹೇಬರಾಗಿದ್ದಾರೆ, ಸೀತೆ ಆಗಿ ನಮ್ಮ ಮೇಘ ಸೋಮಣ್ಣವರಾಗಿದ್ದಾರೆ. ಆ ಒಂದು ಸಂಕೇತವಾಗಿ ನಮ್ಮ ಒಂದು ಇವರು ಏನು ನ್ಯಾಯಾಧೀಶರಿದ್ದಾರೆ, ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿ ಇವತ್ತು ನಮ್ಮಲ್ಲಿ ಒಡನಾಟಿಯಲ್ಲಿ ಹೊಂದಿದ್ರು. ನಾವು ನಮ್ಮ ಗಂಗಾವತಿಯಲ್ಲಿ ಇವತ್ತು ಇನ್ನೊಂದು ಹೆಚ್ಚಿನ ವಿಶೇಷವೇನೆಂದ್ರೆ, ಮುಖ್ಯಮಂತ್ರಿ, ರಾಜಕಾರಣಿಗಳು, ಮಂತ್ರಿಗಳು, MLAಗಳು ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಗಂಗಾವತಿ ನೋಡುವ ಹಾಗೆ ನಮ್ಮ ಅದಕ್ಕೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಲು ಕೂಡ ಇವತ್ತು ಅವರು ರಾತ್ರಿಯೆಲ್ಲ ಬಾಜರೆಲ್ಲ ಅಡ್ಡಾಡಿ ಒಬ್ಬ ನ್ಯಾಯಾಧೀಶರು ಕೂಡ ನ್ಯಾಯಾಧೀಶರನ್ನು ಮರೆತು ಒಳ್ಳೆ ಒಂದು ಕೆಲಸ ಮಾಡೋಣ, ಗಂಗಾವತಿ ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಅನ್ನುವಂಥ ಒಂದು ಕರೆ ಕೊಟ್ಟು ಇವತ್ತು ಗಂಗಾವತಿ ಇವತ್ತು 90% ಪ್ಲಾಸ್ಟಿಕ್ ಮುಕ್ತ ಯಶಸ್ವಿ ಮಾಡಲಿ ಅವ್ರ ಪಾತ್ರ ಬಹಳ ಮುಖ್ಯ ಇದೆ. ಅದು ಕೂಡ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಮುಕ್ತ ಆದ್ಮೇಲೆ ನ್ಯಾಯ ವ್ಯವಸ್ಥೆಯನ್ನು ಯಾವ ತರ ನಾವು ಸುದೃಢವಾಗಿ ಮಾಡಿಕೋಬಹುದು, ಯಾವ ರೀತಿ ಉಗ್ರರು ಹೋರಾಟಗಾರರು ಉದ್ಘಾಟನ ನಾವು ಕಂಟ್ರೋಲ್ ಮಾಡಬಹುದು ಅಂತಕ್ಕಂಥದ್ದು ಇವತ್ತು ಗಂಗಾವತಿಯಲ್ಲಿ ಅತಿ ಪ್ರಸಿದ್ಧವಾದಂತಹ ವಿಷಯ ಆಗಿಬಿಟ್ಟಿದೆ. ನಿಮ್ಗೆ ಆಶ್ಚರ್ಯ ಆಗೋದು, ನೀವು ಎಲ್ಲರಿಗೂ ಸ್ವಂತ ಅನುಭವ ಆಗಿರ್ತದೆ. ನಾವೆಲ್ಲ ಹೋದ್ರೆ ಮೊನ್ನೆ ನಾವು ಸುಮ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೆ, ಹಿಂಗೆ ಬಾಳೆಹಣ್ಣು ತಗೊಳ್ಳೋಕಂತ ಹೋದ್ರೆ ನಾವು, ಸರ್ ನಿಮ್ ಸಾಹೇಬ್ರು ಹೇಳಿದ್ರೆ ಫುಟ್ಪಾತ್ ಮೇಲೆ ಇದ್ದರನ್ನು ತೆಗೆಸಿರೋ ಅಂತ. ನಮ್ಮನ್ನು ಫುಟ್ಪಾತ್ ಮೇಲಿಂದ ಏನಿಲ್ಲ, ನಾನು ಗಾಂಧಿ ಚೌಕ ಇದೆ, ನಮ್ಮನ್ನು ತೆಗ್ಸಾರದ್ರೆ ಹೆಂಗಿದೆ ಗಾಂಧಿ ಚೌಕ? ಇದಕ್ಕೆ ಉತ್ತರ ಏನ್ ಹೇಳ್ಬೇಕು ನಾನು? ಇದಕ್ಕೆ ಉತ್ತರ ಹೇಳಕ್ಕೆ ಏನ್ ಶಕ್ಯ ಇದೆ? ಅದಕ್ಕೆ ಹೇಳಿದೆ, ನೋಡಪ್ಪ ಇದಕ್ಕೆ ಉತ್ತರ ಏನಿಲ್ಲ. ಕಾನೂನಿನ ಪ್ರಕಾರ ಯಾವ ವಸ್ತುನ, ಯಾವ ರಸ್ತೆಗಳನ್ನ, ಯಾವ ಫುಟ್ಪಾತ್ಗಳನ್ನ ಸಾರ್ವಜನಿಕವಾಗಿರುತ್ತೆ ಅದನ್ನು ಉಪಯೋಗಕ್ಕೆ ಹಾಗೆ ಬಿಡ್ರಿ ಅಂತಕ್ಕಂಥ ನ್ಯಾಯಾಧೀಶರ ಆದೇಶ ಕರೆಕ್ಟ್ ಅದು. ಆದ್ರೆ ಅಲ್ಲೂ ನಿಮ್ಗೇನು, ನೀವು ಬೇರೆ ಕಡೆ ಇದ್ದವರು ಇರ್ತಾರೆ, ಅದಕ್ಕೆ ನೀವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಮಾಡ್ಕೊಳ್ರಿ. ಇದನ್ನು ನೀವೇನು ನಿಮಗೆ ಫುಟ್ಪಾತ್ ಮೇಲೆ ಇಲ್ಲ ಅಂದ್ರೆ ನೀವು ಬೇಡ, ಅದನ್ನ ನೀವು ಯಾರಿಗೆ ಕಮಿಷನರ್ ಹತ್ರ ಹೋಗ್ರಿ, ನೀವು ಅದನ್ನ ಹೇಳ್ರಿ. ಈಗ ಕಮಿಷನರ್ಗಳು ಅಥವಾ ಬೇರೆ ಇಲಾಖೆಯವರು ಮಾಡಿದ್ರೆ ಅಷ್ಟು ಪರಿಣಾಮ ಆಗಲ್ಲ. ಒಂದು ನನ್ನ ಅನುಭವ, ನಿಮ್ಮೆಲ್ಲರ ಅನುಭವ ಒಂದೇ ಇರ್ತದೆ. ನ್ಯಾಯಾಲಯದಿಂದ ನ್ಯಾಯಾಧೀಶರು ಮಾಡಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ ಅಂದ್ರೆ ಇಡೀ ನಮ್ಮ ವ್ಯವಸ್ಥೆಯಿಂದ ಸೆಟರೇಟ್ ಆಗುತ್ತೆ ಅನ್ನೋದಕ್ಕೆ ನಿದರ್ಶನ ನಮ್ಮ ಸಾಹೇಬರು.